ಎಲ್ಲರಿಗೂ ನಮಸ್ಕಾರ. ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ಪ್ರಥಮ ಪೂಜಿತ ವಿಘ್ನ ವಿನಾಶಕ ಗಣಪತಿಯನ್ನು ನೆನೆಯುತ್ತಾ ಈ ವಿಡಿಯೋನ ಶುರು ಮಾಡೋಣ. ಓಂ ಗಂ ಗಣಪತೆ ನಮಃ. ಇವತ್ತಿನ ವಿಡಿಯೋದಲ್ಲಿ ವಿಘ್ನ ವಿನಾಶಕ ಗಣೇಶನನ್ನು ಹೇಗೆ ಪೂಜಿಸಿದರೆ ಅಥವಾ ಏನನ್ನು ಅರ್ಪಿಸಿದರೆ ನಮ್ಮ ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅಂತ ನಾನು ಈ ವಿಡಿಯೋದಲ್ಲಿ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಇದನ್ನಿಷ್ಟು ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಏನೇ ವಿಘ್ನಗಳಿರಲಿ ಏನೇ ಇರಲಿ ಎಲ್ಲ ನಿವಾರಣೆ ಆಗುತ್ತೆ. ಮೊದಲನೇದು ಗಣೇಶನ ಪೂಜೆ ಹೇಗೆ ಮಾಡಬೇಕು. ಗಣೇಶನಿಗೆ ಪ್ರಿಯವಾದ ವಾರ ಬುಧವಾರ ಮತ್ತು ಗಣೇಶನಿಗೆ ಸಿಂಪಲಾಗಿ ಆಡಂಬರವಾಗಿ ಪೂಜೆ ಮಾಡಬೇಕು ಅಂತ ಯಾವುದೇ ದೇವರು ಕೇಳೋಲ್ಲ. ಸಿಂಪಲಾಗಿ ಗಣೇಶನ ಹೇಗೆ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಪ್ರತಿ ಬುಧವಾರ ಗಣೇಶನಿಗೆ ಸಿಂಪಲಾಗಿ ನಿಮ್ಮ ಮನೆಯಲ್ಲಿ ಒಂದು ಫೋಟೋ ಇದ್ದರೆ ಸಾಕಾಗುತ್ತೆ. ಫೋಟೋ ಅಥವಾ ಚಿಕ್ಕದೊಂದು ವಿಗ್ರಹ ಇದ್ದರೂ ಆಗುತ್ತೆ. ಮತ್ತು ಬ್ರಹ್ಮ ಮುಹೂರ್ತದಲ್ಲಿ 3 to 5 ಈ ಟೈಮಲ್ಲಿ ಎದ್ದು ಗಣೇಶನಿಗೆ ಫೋಟೋ ಇದ್ದರೆ ಅದಕ್ಕೆ ಹೂವು, ಗಣೇಶನಿಗೆ ಪ್ರಿಯವಾದ ಹೂವು ಅಂದರೆ ಕೆಂಪು ದಾಸವಾಳ ಅಂದರೆ ತುಂಬಾ ಇಷ್ಟ. ಆ ಹೂವು ಮತ್ತು 21 ಗರಿಕೆ ಮತ್ತು ನೈವೇದ್ಯಕ್ಕೆ ಬೆಲ್ಲ ಅಥವಾ ಸಕ್ಕರೆ ಇಟ್ಟು ಪೂಜೆ ಮಾಡಿ, ನಿಮ್ಮ ಕೋರಿಕೆ ಏನು, ನಿಮಗೆ ಸಮಸ್ಯೆ ಇದೆ, ನಿಮ್ಮ ಕೆಲಸಕ್ಕೆ ಏನು ಅಡೆತಡೆ ಆಗ್ತಿದೆ ಅದನ್ನೆಲ್ಲ ಗಣೇಶನ ಹತ್ರ ಮನಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಂಕಲ್ಪ ಪೂರ್ವಕವಾಗಿ ಮಾಡಿ, ಏನು ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಆಗ್ತಾ ಇದೆಯಾ, ಅಥವಾ ಮದುವೆ ನಿಂತೋಗ್ತಿದೆಯಾ, ಅಥವಾ ಹಣಕಾಸಿನಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಿದೆಯಾ, ಏನು ಸಮಸ್ಯೆ ಆಗ್ತಿದೆ, ಇನ್ನೇನು ಆಗುತ್ತೆ ಅನ್ನೋಷ್ಟರೊಳಗಡೆ ಕೈ ಕೊಟ್ಬಿಡುತ್ತೆ. ಆಗೋದೇ ಇಲ್ಲ, ಯಾವುದೇ ಕೆಲಸನೂ ಆಗಲ್ಲ, ಈ ಥರ ಅರ್ಧಕ್ಕೆ ನಿಂತೋಗ್ತಾ ಇರುತ್ತೆ. ಈ ಥರ ಎಲ್ಲ ಸಮಸ್ಯೆ ನಾನು ಕೂಡ ಅನುಭವಿಸಿದ್ದೀನಿ. ತುಂಬ ಅಂದರೆ ತುಂಬಾ ನೋವಾಗುತ್ತೆ. ಇನ್ನೇನು ಆಗುತ್ತೆ, ಲೋನಿಗೆ ಅಪ್ಲೈ ಮಾಡಿರ್ತೀವಿ, ಇನ್ನೇನು ಲೋನ್ ಆಗಬೇಕು ಅನ್ನೋದು ಲೋನ್ ಆಗೋಲ್ಲ. ಎಕ್ಸಾಮ್ ಕೂಡ ಅಷ್ಟೇ, ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರೂ ಎಕ್ಸಾಮ್ ಬರೆದಿರ್ತೀವಿ, ಅಷ್ಟೊತ್ತಿಗೆ ರಿಸಲ್ಟ್ ಚೆನ್ನಾಗಾಗಿರಲ್ಲ, ಓದೋಕ್ಕೆ ಮನಸ್ಸು ಬರೋಲ್ಲ. ಈ ಥರ ಎಲ್ಲ ಅಡೆತಡೆ ಆಗ್ತಾ ಇರುತ್ತೆ, ಅರ್ಧಕ್ಕೆ ನಿಂತೋಗ್ಬಿಡುತ್ತೆ ಕೆಲಸಗಳು. ಗಣೇಶನನ್ನು ವಿಘ್ನ ವಿನಾಶಕ ಅಂತ ಕರೀತಾರೆ. ಖಂಡಿತವಾಗ್ಲೂ ಈ ಥರ ಸಿಂಪಲಾಗಿ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ. ಇದಕ್ಕಿಂತ ಎರಡನೇ ಪರಿಹಾರ ಅಂತೂ ಅದ್ಭುತ ವರ್ಕ್ ಆಗುತ್ತೆ. ಎರಡನೇ ಪರಿಹಾರ ಏನು ಅಂದರೆ ಕೇಸರಿ ಮತ್ತು ಸಿಂಧೂರವನ್ನು ಗಣೇಶನ ಟೆಂಪಲ್ಲಿಗೆ, ಯಾವುದಾದ್ರೂ ಆಯಿತು, ನಿಮ್ಮ ಹತ್ರ ಇರೋ ಟೆಂಪಲಲ್ಲಿ ಗಣೇಶನ ಟೆಂಪಲಿಗೆ ಹೋಗಿ ಅವರಿಗೆ ಅರ್ಚಕರಿಗೆ ಅರ್ಚನೆ ಮಾಡಲು ಕೇಸರಿ ಮತ್ತು ಸಿಂಧೂರವನ್ನು ಕೊಡಬೇಕು. ಪ್ರತಿ 7 ವಾರ ಸಿಂಧೂರ ಮತ್ತು ಕೇಸರಿಯನ್ನು ಗಣೇಶನಿಗೆ ಅರ್ಚನೆ ಮಾಡಲು ಕೊಟ್ಟರೆ ನಿಜವಾಗ್ಲೂ ನಿಮ್ಮ ನಿಂತು ಹೋದ ಎಲ್ಲ ಕೆಲಸಗಳೂ ಸಕ್ಸಸ್ ಆಗುತ್ತೆ. ಖಂಡಿತವಾಗ್ಲೂ ನನಗೂ ಇದು ತುಂಬ ಅನುಭವ ಆಗಿದೆ. ನನಗೆ ಎಲ್ಲೂ ಹುಡುಕಿದ್ರೂ ಕೆಲಸ ಸಿಗ್ತಾನೇ ಇರಲಿಲ್ಲ. ಕೆಲಸ ಸಿಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿದ್ದೆ, ಆದರೆ ಎಲ್ಲೂ ನೋಡಿದ್ರೂ ನನಗೆ ಕೆಲಸ ಸಿಗ್ತಾನೇ ಇರಲಿಲ್ಲ. ತುಂಬಾ ಕಷ್ಟಪಟ್ಟಿದ್ದೀನಿ. ಇಂಟರ್ವ್ಯೂಗೆ ಹೋದರೆ ಇನ್ನೇನು ಕಾಲ್ ಮಾಡ್ತೀವಿ ಅನ್ನೋರು ಕಾಲ್ ಮಾಡ್ತಿರ್ಲಿಲ್ಲ. ಈ ಥರ ತುಂಬ ಸಮಸ್ಯೆ ಆಗಿದೆ. ಬಟ್ ಈ ಪರಿಹಾರ ನಾನು ಮಾಡ್ಕೊಂಡ್ಮೇಲೆ 7 ಬುಧವಾರ ಮಾಡ್ಕೊಂಡ್ಮೇಲೆ ನನಗೊಂದು ಜಾಬ್ ಆಗಿದೆ. ನಿಜ, 22 ಸ್ಯಾಲ್ರಿದು ಒಂದು ಜಾಬ್ ಆಗಿದೆ. ನಿಜ, ಇವಾಗ ಹ್ಯಾಪಿಯಾಗಿದ್ದೀನಿ. ಹಾಗಾಗಿ ಯಾರಿಗೆಲ್ಲ ಈ ಥರ ಸಮಸ್ಯೆ ಆಗಿದೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 3ನೇ ಪರಿಹಾರ ಮಂತ್ರ ಇಲ್ದಲೆ ಯಾವುದೂ ಕೂಡ ವರ್ಕ್ ಆಗೋದಿಲ್ಲ. ಆದ್ದರಿಂದ ಮಂತ್ರನ ಪಠನೆ ಮಾಡಲೇಬೇಕು. ಓಂ ಗಂ ಗಣಪತೆ ನಮಃ ಅಥವಾ ಓಂ ಗಣೇಶಾಯ ನಮಃ ಅಂತ 108 ಬಾರಿ ಪಠನೆ ಮಾಡಿ, ಈ ಮೂರು ತಂತ್ರ ಮತ್ತು ಮಂತ್ರ ಈ ಮೂರನ್ನು ಮಾಡಿಕೊಂಡ್ರೆ ಪೂಜೆ ಸಿಂಪಲಾಗಿ ನಿಜವಾಗ್ಲೂ ಯಾವುದೇ ಅಡೆತಡೆ ಇರಲಿ ಏನೇ ಇದಿರಲಿ ನಿಜವಾಗ್ಲೂ ಅದು ಪೂರ್ಣ ಆಗುತ್ತೆ ಅಂತ ನಾನು ನಂಬಿ ನಾನು ಮಾಡಿದ್ದೀನಿ. ನಾನು ಬೇರೆಯವ್ರ ಹತ್ರ ಕೇಳಿಸ್ಕೊಂಡು ಮಾಡಿ ನನಗೆ ಫಲ ಸಿಕ್ಕಿದೆ. ಖಂಡಿತವಾಗ್ಲೂ ಯಾರ್ಯಾರೆಲ್ಲ ಈ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಗಣೇಶ ಅಂದರೆ ವಿಘ್ನ ವಿನಾಶಕ ಅಂತಲೇ ನಾವು ಹೇಳ್ಬೋದು. ಯಾವುದೇ ಸಮಸ್ಯೆ ಇರಲಿ ಗಣೇಶನಿಗೆ ಪ್ರಥಮ ಪೂಜೆಯಾಗಿರುತ್ತೆ. ಹಾಗಾಗಿ ಗಣೇಶ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ.
ನಿಜವಾಗ್ಲೂ ವರ್ಕ್ ಆಗುತ್ತೆ. ಅದರಲ್ಲೂ ವಿದ್ಯಾಭ್ಯಾಸ ಅಥವಾ ಜಾಬ್ ಹುಡುಕ್ತಿದ್ರೆ ಅವೆರಡಕ್ಕಂತೂ ವೆರಿ ಸಖತ್ತು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಒಂದು ತಂತ್ರ. ಖಂಡಿತವಾಗ್ಲೂ ಮಾಡಿ ಮನಪೂರ್ವಕವಾಗಿ ಯಾವುದೇ ದೇವ್ರ ಹತ್ರ ಆಗಲಿ ಸಂಕಲ್ಪ ಚೆನ್ನಾಗಿ ಮಾಡಬೇಕು ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ಮಾಡಬೇಕು. ನಿಜ ಒಳ್ಳೆಯದಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.